ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೊಪ್ಪು ಸಾರು ಹೇಗೆ ಮಾಡೋದು ನೋಡೋಣ. 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ ಮತ್ತು 1 ಗಿಡ್ಡೆ ಬೆಳ್ಳುಳ್ಳಿ. ಈಗ ಕುಕ್ಕರಲ್ಲಿ ನೀರು ಹಾಕಿ ಬೇಳೆ, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಬೇಳೆ ಬೇಯೋವರೆಗೂ ಕೂಗಿಸ್ಕೋಬೇಕು. ಈ ಥರ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಸೊಪ್ಪನ್ನು ಹಾಕಿ ಒಟ್ಟಿಗೆ ಕೂಗಿಸ್ಕೋಬೋದು, ಆದರೆ ನಾನು ಸಪ್ರೇಟ್ ಕೂಗಿಸ್ಕೊತಾ ಇದ್ದೀನಿ. ಕೂಗಿದ ನಂತರ ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಪ್ರೇಟ್ ತೆಗೆದು ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಇದಕ್ಕೇ ಸೊಪ್ಪು ಸೇರಿಸ್ಕೊಂಡು ಸೊಪ್ಪು ಬೇಯೋವರೆಗೂ ಕೂಗಿಸ್ಕೋಬೇಕು. ಈಗ ನೋಡ್ತಾ ಇದ್ದೀರಾ, ಬೇಳೆ ಬೆಂದಿದೆ. ಇದಕ್ಕೆ ಸೊಪ್ಪು ಸೇರಿಸ್ಕೊಂಡು ಒಂದು ಕೂಗಿಸ್ಕೊತಾ ಇದ್ದೀನಿ. ಬೇಳೆ, ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಜೊತೆಗೆ ಕೂಗಿಸ್ಕೋಬೋದು, ತುಂಬಾ ಈಸಿ ಆಗುತ್ತೆ. ಈಗ ಜಾರ್ಗೆ ಸ್ವಲ್ಪ ಕಾಯಿ, ಬೇಯಿಸಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು 1 ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡು ರುಬ್ಬಿಟ್ಕೋಬೇಕು. ಈಗ ಸೊಪ್ಪು ಬೆಂದಿದೆ, ಇದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. 1-2 ಸರಿ ಆಡಿಸ್ಕೊಂಡ್ರೆ ಸಾಕು, ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು ಸೊಪ್ಪನ್ನ. ಇದು ಪಾತ್ರೆಯಲ್ಲೂ ಬೇಯಿಸ್ಕೋಬೋದು, ಬೇಳೆ ಸೊಪ್ಪು ಎಲ್ಲ ಪಾತ್ರೆಯಲ್ಲೂ ಬೇಯಿಸ್ಕೊಂಡು ಹಾಕ್ಬೋದು, ಆದರೆ ಕುಕ್ಕರಲ್ಲಿ ಇಟ್ಟರೆ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ರುಬ್ಬಿರೋ ಸೊಪ್ಪು, ಖಾರ ಎಲ್ಲ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.